ಬೆಳಗಾವಿ ಉತ್ತರ ಮತಕ್ಷೇತ್ರದ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ವೀಕ್ಷಣೆ ಹಾಗೂ ಹೊಸ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿದ ಶಾಸಕ ಆಸಿಫ್ ರಾಜು ಸೇಠ್. ಬೆಳಗಾವಿ ಉತ್ತರ ಮತಕ್ಷೇತ್ರದ ಶಾಸಕ ಆಸಿಫ್ ರಾಜು ಸೇಠ್ ಅವರು ಇಂದು ಕ್ಷೇತ್ರದ ವಿವಿಧ ಪ್ರದೇಶಗಳಿಗೆ ಭೇಟಿ ನೀಡಿ ಸಂದರ್ಭದಲ್ಲಿ ರೆಹಮಾನಿ ಮಸೀದಿ ಬಳಿಯ ಅಮನ್ ನಗರ್, ಸೇಫ್ ಕಾಲೋನಿ ಮತ್ತು ಅಜಂ ನಗರ್ ಭೇಟಿ ನೀಡಿ ಮೂಲ ಸೌಕರ್ಯಗಳಿಗೆ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ನೀಡಿದರು. ಹೊಸ ಒಳಚರಂಡಿ ಮಾರ್ಗಗಳನ್ನು, ಸಿಸಿ ರಸ್ತೆಗಳು ಮತ್ತು ಬಳ್ಳಾರಿ ನಾಲಾ ಸಂಪರ್ಕ ಕಲ್ಪಿಸುವ ಅಮನ್ ನಗರದಲ್ಲಿ ಶಾಲಾ ನಿರ್ಮಾಣ ಪ್ರದೇಶದಲ್ಲಿ ಒಳಚರಂಡಿ ಜಾಲವನ್ನು ಅಭಿವೃದ್ಧಿ ಕೆಲಸಗಳಿಗೆ ಕ್ರಮ ಕೈಗೊಳ್ಳಲಾಗುತ್ತಾ ಇದೆ. ರೆಹಮಾನಿ ಮಸೀದಿ ಬಳಿ ಅಜಂ ನಗರ್ ಮಸೀದಿ ಆವರಣದಲ್ಲಿ ನೀರಿನ ಸೋರಿಕೆ ಮತ್ತು ಸೋರಿಕೆಗೆ ಕಾರಣವಾಗಿದ್ದ ಕುಸಿದಿರುವ ಒಳಚರಂಡಿ ಮಾರ್ಗದ ಪುನರ್ ನಿರ್ಮಾಣ ಕಾರ್ಯಕ್ಕೆ ಶಾಸಕರು ಚಾಲನೆ ನೀಡಿದರು. ಹೊಸ ಒಳಚರಂಡಿ ದೀರ್ಘಕಾಲದಿಂದ ಬಾಕಿ ಉಳಿದಿರುವ ಸಮಸ್ಯೆಗಳನ್ನು ಪರಿಹರಿಸಲು ಕ್ರಮ ಕೈಗೊಳ್ಳಲಾಗುತ್ತಾ ಇದೆ. ತ್ಯಾಜ್ಯ ನೀರಿನ ಹರಿವು ಸ್ಥಳೀಯ ಅನೇಕ ಬಾರಿ ಸಮಸ್ಯೆ ಉಂಟು ಮಾಡಿತ್ತು. ಈ ಕಾರ್ಯವನ್ನು ಆದಷ್ಟು ಬೇಗ ಪರಿಹರಿಸಲು ಕ್ರಮ ಕೈಗೊಳ್ಳಲಾಗುತ್ತಾ ಇದೆ. ಇದರಿಂದಾಗಿ ಸ್ಥಳೀಯರಿಗೆ ಹಾಗೂ ಮಸೀದಿ ಪರಿಸರವನ್ನು ಸ್ವಚ್ಛವಾಗಿಡಲು ಸಹಕಾರವಾಗಲಿದೆ. ಮೂಲಭೂತ ಸೌಕರ್ಯಗಳಿಗೆ ಅಭಿವೃದ್ಧಿ ಕಾರ್ಯಕ್ರಮಗಳಿಂದಾಗಿ ಮಳೆಗಾಲದಲ್ಲಿ ನೀರಿನ ಅಡಚಣೆಯನ್ನು ಕಡಿಮೆ ಮಾಡುವುದು, ಪ್ರವಾಹ ತಡೆಗಟ್ಟುವುದು ಮತ್ತು ಪ್ರದೇಶದ ನೈರ್ಮಲ್ಯ ಮತ್ತು ರಸ್ತೆ ಸಂಪರ್ಕವನ್ನು ಸುಧಾರಿಸುವ ಮೂಲಕ ಮುಂಬರುವ ಸಮಸ್ಯೆಗಳನ್ನು ತಡೆಯಬಹುದಾಗಿದೆ. ಇದೇ ಸಂದರ್ಭದಲ್ಲಿ ಶಾಸಕ ಆಸಿಫ್ ರಾಜು ಸೇಠ್ ಹಾಗೂ ಕಾಂಗ್ರೆಸ್ನ ಯುವ ನಾಯಕ ಅಮನ್ ಸೇಠ್ ಸ್ಥಳೀಯರೊಂದಿಗೆ ಅಭಿವೃದ್ಧಿ ಕಾರ್ಯಕ್ರಮ ಕುರಿತು ಸಂವಾದ ನಡೆಸಿದರು. ನಾಗರಿಕರ ಸಮಸ್ಯೆಗಳನ್ನು ಗುರುತಿಸಲು ಮತ್ತು ಪ್ರದೇಶದ ದೀರ್ಘಕಾಲೀನ ಅಭಿವೃದ್ಧಿ ಅಗತ್ಯಗಳನ್ನು ನಿರ್ಣಯಿಸಲು, ಭವಿಷ್ಯದ ಮೂಲಸೌಕರ್ಯ ಯೋಜನೆಗಳನ್ನು ಯೋಜಿಸುವಾಗ ಮತ್ತು ನಡೆಸುತ್ತಿರುವಾಗ ಕಾಮಗಾರಿಗಳನ್ನು ಸಮಯೋಚಿತವಾಗಿ ಪೂರ್ಣಗೊಳಿಸುವುದನ್ನು ಖಚಿತಪಡಿಸಿಕೊಳ್ಳುವಾಗ ನಿವಾಸಿಗಳ ಪ್ರತಿಕ್ರಿಯೆ ಪರಿಗಣಿಸಲಾಗುವುದು ಎಂದು ಇದೇ ಸಂದರ್ಭದಲ್ಲಿ ಭರವಸೆ ನೀಡಿದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ, ಮಳೆಗಾಲದಲ್ಲಿ ನಾಗರಿಕರಿಗೆ ಶಾಶ್ವತ ಪರಿಹಾರ ಒದಗಿಸಲು ಕ್ಷೇತ್ರಕ್ಕೆ ಪ್ರಮುಖ ಮೂಲಸೌಕರ್ಯ ಸುಧಾರಣೆಗಳು, ವಿಶೇಷವಾಗಿ ಒಳಚರಂಡಿ ಮತ್ತು ನಾಗರಿಕ ಸೌಲಭ್ಯಗಳ ಅಗತ್ಯವಿದೆ ಎಂದು ಹೇಳಿದರು. ಹೆಚ್ಚು ಸ್ಥಿತಿಸ್ಥಾಪಕ ಮತ್ತು ಉತ್ತಮ ಸಂಪರ್ಕ ಹೊಂದುವ ಕ್ಷೇತ್ರ ನಿರ್ಮಿಸಲು ಒಳಚರಂಡಿ ಜಾಲಗಳನ್ನು ಬಲಪಡಿಸುವುದು, ರಸ್ತೆಗಳನ್ನು ಸುಧಾರಿಸುವುದು ಮತ್ತು ಮೂಲಭೂತ ಸೌಕರ್ಯಗಳನ್ನು ನವೀಕರಿಸುವುದು ಪ್ರಮುಖ ಆದ್ಯತೆಯಾಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಹಿಡಕಲ್ ಮತ್ತು ರಾಕಸ್ಕೋಪ್ ಜಲಾಶಯಗಳಿಂದಾಗಿ ನೀರಿನ ಮಟ್ಟ ಕುಸಿಯುತ್ತಿರುವುದು ಗಮನಿಸಿದ ಶಾಸಕ ಆಸಿಫ್ ರಾಜು ಸೇಠ್, ನೀರನ್ನು ಜವಾಬ್ದಾರಿಯುತವಾಗಿ ಬಳಸಬೇಕೆಂದು ಇದೇ ಸಂದರ್ಭದಲ್ಲಿ ಬೆಳಗಾವಿ ಜನತೆಗೆ ಮನವಿ ಮಾಡಿಕೊಂಡರು. ನೀರನ್ನು ರಕ್ಷಿಸಲು, ಅನಗತ್ಯ ವ್ಯರ್ಥವಾದ ತಪ್ಪಿಸಲು ಮತ್ತು ಸಾಕಷ್ಟು ಮಳೆಯಾಗುವವರೆಗೂ ಈ ಪ್ರಮುಖ ಸಂಪನ್ಮೂಲವನ್ನು ನಾವು ಮಿತಿಯಾಗಿ ಬಳಸಬೇಕೆಂದು ಸ್ಥಳೀಯರಿಗೆ ಮನವಿ ಮಾಡಿಕೊಂಡರು. ಇದೇ ಸಂದರ್ಭದಲ್ಲಿ ಬೆಳಗಾವಿ ಮತಕ್ಷೇತ್ರದ ಶಾಸಕ ಆಸಿಫ್ ರಾಜು ಸೇಠ್, ಕಾಂಗ್ರೆಸ್ ಯುವ ನಾಯಕ ಅಮನ್ ಸೇಠ್, ಮಹಾನಗರ ಪಾಲಿಕೆ ಸದಸ್ಯರುಗಳು, ಸ್ಥಳೀಯ ನಾಯಕರುಗಳು, ನಿವಾಸಿಗಳು ಹಾಗೂ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಪಂಚಾಯತ್ ಸ್ವರಾಜ್ ಸಮಾಚಾರ್, ಬೆಳಗಾವಿ.